ಬರೀ ಮಣ್ಣ ಮೇಲೆ ತಮ್ಮ ಜೀವ ಕಳೆದವ್ರು ರಗಡ್ ಮಂದಿ ಇದಾರೆ. ಬರೀ ಮಣ್ಣ ಮೇಲೆ ಒಂದ್ 4 ವರ್ಷ ನಿಮ್ ಹೊಲಾನೇ ಏನು ಮಾಡಿಲ್ಲ ಅನ್ಕೊಳ್ಳೋಣ, ಬೀಳ್ಬಿಟ್ಟಿರಿ. ಕಳೆನಾಶಕ ನೀವು ಬಳಸೋದ್ ಸರಿ ಅಂತೀರೋ ತಪ್ಪಂತೀರ? ಸರಿ, ಎಲ್ಲಾ ತರ ಕಳೆ ಬೆಳೆದಿದ್ ಮಣ್ಣು ಚಲೋ ಅಂದ್ರು, ಒಂದೇ ಕಳೆ ಬೆಳೆದಿದ್ ಮಣ್ಣು ಚಲೋ ಅಂದ್ರು. ದುಡುನ್ರಿ ಇನ್ನೊಂದಿಷ್ಟು ಎಲ್ಲಾರ್ಗು ನಾ ಬೆಳೆದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಅದು ಫುಲ್ ಜೋರ್ ನಡೆದಿತ್ತದ. ಯಾರ್ ಕಟ್ಟಬೇಕು ಬೆಲೆ? ನೀವೇ ಕಟ್ಬೇಕ್ರಿ, ರೈತರ. ಸರಿ, ನೋಡೋಣ. ಅದನ್ನ ಇನ್ನೊಂದ್ ಸ್ವಲ್ಪ ಕೂಲಂಕುಷಾಗಿ ಮಾರ್ಕೆಟಿಂಗ್ ಟಚ್ ಮಾಡ್ತೀನಲ್ಲ ಮಧ್ಯಾಹ್ನದ ಮೇಲೆ, ಅವಾಗ ಇನ್ನೊಂದ್ ಸ್ವಲ್ಪ ಡೀಪ್ ಆಗ್ತಾ ಹೋದ್. ಸರಿ, ಈಗ ಒಂದ್ ಅರ್ಥ ಆಗ್ಲಿಕ್ಕತ್ತದ್ರಿ, ಬೆಳೆ ಮತ್ತು ಬೆಲೆ ಎರಡೂದ್ರ ಮೇಲೂ ನಮ್ ಕಂಟ್ರೋಲ್ ಇಲ್ಲೇ ಇಲ್ಲ. ಆದ್ರೂ ಪ್ರಯತ್ನ ಎಲ್ಲ ಯಾವ ಕಡೆ ನಡ್ದದ? ಖರ್ಚು ಕಮ್ಮಿ ಮಾಡ್ಕೊಳಕ್ ಒಬ್ರೇ ಪ್ರಯತ್ನ ಮಾಡಿರಿ? ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ. ಶ್ರಮ ಕಮ್ಮಿ ಮಾಡ್ಕೊಳಕ್ ಒಬ್ರೇ ಪ್ರಯತ್ನ ಮಾಡಿರಿ? ಇಲ್ಲ. ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಎಲ್ಲಾರು ಗುದ್ದಾಡಿರಿ? ಹಾ. ಅದ್ರ ಮೇಲೆ ನಿಮ್ದು ಏನು ಹೆಂಗಾನು ಒಳಗಾಡೋದಿಲ್ಲ, ಅದ್ರ ಕಡೆ ಬೆನ್ ಹತ್ತೀವಿ. ಬೆಲೆ ಯಾರಿಗೂ ಗೊತ್ತಿಲ್ಲ ಎಷ್ಟ್ ಬರ್ತೈತೆ ಅಂತ ಹೇಳಿ, ಎಷ್ಟ್ ಇರ್ತೈತಿ. ಇವತ್ತಿದ್ ರೇಟ್ ಸಂಜಿಕ್ ಇನ್ನೊಂದ್ ತಾಸ್ ಬಿಟ್ಟು ಇರ್ತೈತೆ ಅಂತ ಗೊತ್ತಿಲ್ಲ, ಅದಕ್ ಬೆನ್ ಹತ್ತಿ. ಕೊಡ್ರಿಪ್ಪ ಬೆಲೆ. ಯಾರು ಕೊಡೋರು? ಹೆಂಗ್ ಕೊಡೋರು? ಬೆಲೆದಿಷ್ಟು ಟಚ್ ಮಾಡೇ ಬಿಟ್ಟಿನಿ, ಅದನ್ನ ಮುಗ್ಸೇ ಹೋಗೋಣ ಮುಂದೆ. ಸೊ ಹಂಗಿದ್ರೆ ನಾವು ಕೆಲಸ ಈ ಕಡೆ ಮಾಡ್ಬೇಕಂತೀರಾ ಈ ಕಡೆ ಮಾಡ್ಬೇಕಂತೀರ? ಖರ್ಚು ಕಮ್ಮಿ ಮಾಡ್ಕೊಳಕ್ ಏನೇನ್ ಮಾಡ್ಬೋದು? ಶ್ರಮ ಕಮ್ಮಿ ಮಾಡ್ಕೊಳಕ್ ಏನೇನ್ ಮಾಡ್ಬೋದಾ? ರೈಟ್. ಈಗ ನೀವು ರಾಸಾಯನಿಕ ಕಡೆ ಇದ್ರ ಇದೆರಡು ಸಾಧ್ಯ ಐತಂತ ಅನಿಸ್ತದ ನಿಮ್ಗ? ಉತ್ತರ ನೀವೇ ಹೇಳಿದ್ರಿ, ಬಿಡ್ಲೇಬೇಕಂತ ಆಯ್ತು. ಈಗ ಬೇರೆ ದಾರಿ ಇಲ್ಲ, ನೀವೇ ಹೇಳ್ಬಿಟ್ರಿ. ಇಲ್ಲಿ ಹೇಳಿರಿ, ಗೇಟ್ ದಾಟಿದ ಕೂಡಲೇ ಮತ್ತೆ ತಂದೆನ್ಲೇ DAP ಹಾಕ್ಸಿಲ್ಲ ಅಂತ. ಅವ್ನ್ ಹೇಳಿ ಬಂದಿದ್ನಿ ಸಿಗ್ವಲ್ತ ಅಂತ ಹೇಳಿ ಅಲ್ಲಿ ಮೂಲ್ಯಾಗ ಒಂದೆರಡು ತಡಪತ್ರಿ ಹಚ್ಚಿ ಇಟ್ಟಿದ್ದು ಹಾಕೊಂಡ್ ಬಂದೇನು? ಹೌದಾ? ಈಗ ನೀವ್ ಹೇಳಿಂದ ಗೊಬ್ಬರ ಚೀಲನ ತರ್ತೀವಿ, 4 ದನ ತಂಬ್ಲೋಗು ಕಟ್ಟಾಗ. ಹಾ, ನೋಡ್ರಿ ಹೆಂಗೈತಿ ಹೊಡ್ತ. ರಾಸಾಯನಿಕ ಅಷ್ಟು ಜಾಸ್ತಿ ಆಗ್ಬೋದು, ಇಷ್ಟು ವರ್ಷ ಕಡಿಮೆ ಆಗ್ಬೋದು. ಹಂಗಾರು ಪ್ರಯತ್ನ ಮಾಡ್ರಿ, ಅವಾಗಾರು ಖರ್ಚು ಶ್ರಮದ ಮೇಲೆ ಕಮ್ಮಿ ಆಗ್ತೈತೆ ಅಂತ ನೋಡೋಣ ಅಂತ. ಇದ್ರ ಭಾಗಾಗಿ ಬಹಳಷ್ಟು ಕೊಂಡಿಗಳಿದಾವ್ ಕೃಷಿ ಒಳಗೆ, ಹೌದಾ? ಇರ್ಲಿ ಸರ್, ನೋಡ ಮಾಡಿ. ಇರ್ಲಿ ಬಿಟ್ರಿ, ನಡಿ, ಏನ್ ತೊಂದ್ರೆ ಇಲ್ಲ. ಬಿಸಿಲು ಸ್ವಲ್ಪ ತಗೊಳನ್ರಿ, ಕೊಪ್ಪಳ ಬಿಸಿಲು ಬೇರೆ ಇರ್ತದಂತ ಅದಕ್ಕೆ. ಇಲ್ಲ, ಯಾಕಂದ್ರೆ ನಮಗೆ ಎಲ್ಲಾ ಕೇಳ್ತಿರ್ತಾರ್ರಿ, ನಮ್ ಗೊಬ್ಬರಕ್ಕೆ ಫೋನ್ ಮಾಡ್ತಾ ಇರ್ತಾರಲ್ಲ, ಸರ್ ನಿಮ್ ಗೊಬ್ಬರ ಕುಳೆ ಕಬ್ಬಿಗೆ ಹಾಕ್ಬೋದನ್ರಿ? ಯಾಕೆ ಹಚ್ಚಗಬ್ಬಿಗೆ ಏನ್ ಬೇರೆ ಏನ್ ಇರ್ತದ ಅದಕ್ಕೆ ಹಾಕೋದು? ಹತ್ತಿಗೆ ಹಾಕ್ಬೋದನ್ರಿ? ಗೊಂಜಾಳಕ್ಕೆ ಹಾಕ್ಬೋದನ್ರಿ? ಒಂದ್ ಬೆಳೆ ಅಂದಾಗ ಯಾವ್ಯಾವ ಒಳಸೂರಿ ಇರ್ತಾವ್ರಿ? ಏನೇನ್ ಬೇಕು ಒಂದ್ ಬೆಳೆ ಬೆಳಿಬೇಕಂದ್ರೆ, ಅಥವಾ ಒಂದ್ ಗಿಡ ಬೆಳಿಬೇಕಂದ್ರೆ ಏನೇನ್ ಇನ್ಪುಟ್ ಬೇಕಾಗ್ತದ? ಅದಕ್ಕೆ ಪೋಷಕಾಂಶ ಬೇಕು, ಮತ್ತೆ ಬಿಸಿಲು ಬ್ಯಾಡ್ರಿ, ನಡೀತದ ಪೋಷಕಾಂಶ ಕೊಟ್ರೆ. ನೀರ್ ಬೇಡ, ಕೊಟ್ಟಿಗೆ ಗೊಬ್ಬರ. ಈಗ ನಿಮ್ ಊರಾಗ ಹತ್ತಿಗೆ ಬಿಸಿಲು ಬ್ಯಾರೆ, ಮಾವಿನ ಗಿಡಕ್ಕೆ ಬಿಸಿಲು ಬ್ಯಾರೆ, ಕಬ್ಬಿಗೆ ಬಿಸಿಲು ಬ್ಯಾರೆ ಅಂತ ಏನ್ರ ಐತ್ರಿ? ಬನಾನಾ ಸ್ಪೆಷಲ್ ಬಿಸಿಲು ಐತಡಿ, ಇವತ್ ಬನಾನಾ ಹಚ್ಚುನ ಅಂತ ಹೇಳಿ ಯಾರು ಬಾಳೆ ಹಚ್ಚಿರಿ? ಕೊಟ್ಟಿಗೆ ಗೊಬ್ಬರ ಯಾವ ಬೆಳಿಗ್ ನಡೀತದಂತ ಯಾರು ಕೇಳಿರಿ? ಆದ್ರೂ ಏನ್ ನಡ್ದದ? ಆ ಸ್ಪೆಷಲ್, ಈ ಸ್ಪೆಷಲ್, ಈ ಸ್ಪೆಷಲ್, ಆ ಸ್ಪೆಷಲ್. ಯಾರು ಅಡಾಪ್ಟ್ ಆಗ್ಯಾರ ಸರ್? ನೀವ್ ಆಗ್ಯಾರ ಬೆಳಿ ಆಗ್ಯಾರ? ಕರೆಕ್ಟ್. ಅಯ್ಯಪ್ಪ, ಕೊಟ್ಟಿಗೆ ಗೊಬ್ಬರ ಒಳಗೂ ಬೇರೆ ವೆರೈಟಿ ಐತಿ ಜೋರಾಮ. ಸರಿ ಆಗ್ಲಿ, ನೋಡೋಣ ಅಂತ. ಸರಿ, ಹಂಗಿದ್ರೆ ಕೃಷಿ ಒಳಗೆ ಏನೇನ್ ಕೊಂಡಿಗಳಿದಾವಂತೀರಿ? ಏನೇನ್ ಬೇಕು ಒಂದ್ ಕೃಷಿ ಆಗ್ಲಿಕ್ಕೆ? ಮಣ್ಣು ಬೇಕ್ರಿ, ಮತ್ತೇನ್ ಬೇಕು? ನೀರ್ ಬೇಕು, ಮತ್ತೇನ್ ಬೇಕು? ಬೀಜ ಬೇಕು, ಗಾಳಿ ಇದ್ದೇ ಇರ್ತದ. ಗೊಬ್ಬರ ಬೇಕು, ಮತ್ತೆ ಶ್ರಮ ಅಥವಾ ಉಳುಮೆ ಅನ್ಕೋರಿ. ಮತ್ತೆ ಬೆಳಕ್ ಬೇಕು, ಬಿಸಿಲು. ಇದೆಲ್ಲ ಆದ್ಮೇಲೆ ಬೆಳೆ ಸಿಗ್ತದ. ನಾನು ಇದು ಒಂದೊಂದೇ ಟಾಪಿಕ್ ಒಂದೊಂದ್ ತಾಸ್ ಮಾತಾಡ್ತೇನ್ರಿ ವರ್ಕ್ಶಾಪ್ನಾಗ. ಹಂಗಿದ್ರೆ ಎಷ್ಟ್ ತಾಸ್ ಬೇಕೀಗ ಅದಕ್ಕ? ನನ್ ಕಡೆ ಎಷ್ಟ್ ಐತಿ ಟೈಮ್ ಈಗ? ಮಣ್ಣಂದ್ರೆ ಏನು, ಅದ್ರ pH ಎಷ್ಟ್ ಇರ್ಬೇಕು, EC ಎಷ್ಟ್ ಇರ್ಬೇಕು, ಮಣ್ಣೊಳಗೆ ಎಷ್ಟು ವಿಧ ಅದಾವ, ಅದನ್ನೇ ಮಾತಾಡಕ್
ಬರೀ ಮಣ್ಣ ಮೇಲೆ ತಮ್ಮ ಜೀವ ಕಳೆದವ್ರು ರಗಡ್ ಮಂದಿ ಇದಾರೆ, ಬರೀ ಮಣ್ಣ ಮೇಲೆ. ನಾನ್ ನಿಮಗೀಗ 10 ನಿಮಿಷದೊಳಗೆ ಹೇಳಂದ್ರೆ ಏನ್ ಹೇಳ್ಬೋದು ಅಲ್ಲ. ಆದ್ರೂ ಸ್ವಲ್ಪ ಎಲ್ಲಾನು ಟಚ್ ಮಾಡೋಣ್ರಿ. ಯಾಕೆ ಮಣ್ಣು ಮುಖ್ಯ ಆಗ್ತದೆ, ಯಾಕೆ ನೀರ್ ಮುಖ್ಯ ಆಗ್ತದೆ, ಯಾಕೆ ಬೀಜ ಮುಖ್ಯ ಆಗ್ತದೆ, ಸಣ್ಣದಾಗಿ. ಇವತ್ತು ಹಂಗೆ ಸುಮ್ಮನೆ ನಾಲ್ಗಿಗೆ ಬರೆಸಿ ಹೋಗ್ತೀನಿ, ರುಚಿ ಅನ್ಸಿದ್ರೆ ಅಲ್ಲಿ ಊಟಕ್ಕೆ ಬರ್ರಿ. ರೈಟ್. ಸರಿ, ಇಷ್ಟೆಲ್ಲ ಕೂಡ್ದಾಗೆ ಕೃಷಿ ಆಗ್ತೈತೆ ಅನ್ನೋದಾದ್ರೆ ಅವೆಲ್ಲ ಕೃಷಿ ಕೊಂಡಿ ಅಂತ ಹೇಳಿ ನಾವು ಕರ್ಕೋಬೋದ್ರಿ, ಕರಿಬೋದಾ? ಇಲ್ಲ. ರೈಟ್. ಸೊ ಮಣ್ಣು ಸರಿ ಮಾಡಕ್ ನಾವು ಗುದ್ದಾಡಕತ್ತೀವಿ, ಹೌದಂದ್ರಿ ಇಲ್ಲಂದ್ರಿ? ಮಣ್ಣು ಫಲವತ್ ಮಾಡ್ಬೇಕು, ಮಣ್ಣು ಸರಿ ಆಗ್ಬೇಕು. ಈಗ ಮೇಡಮ್ ಹೇಳಿದ್ರು ನಂದು ಬೀಳ್ ಬಿಟ್ಟಿದ್ ನೆಲ ಐತ್ರಿ, ಎರೆಹುಳ ಇಲ್ಲ, ಹಂಗೆ ಓಡಾಡಕತ್ತಿದ್ವು, ಬಂಪರ್ ಬಂತು. ಸಾಹೇಬ್ರು ಹೇಳಿದ್ರು ಬೀಳ್ ಬಿಟ್ಟಿದ್ ನೆಲ ಇತ್ತು, ಬಹಳ ಚೆನ್ನಾಗಿ ಬರಾಕತ್ತೈತಿ, ಒಂದಿಷ್ಟು ಮಣ್ಣು ಬೇರೆ ಐತಿ ನಂದು, ಅದ್ರೊಳಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಅಲ್ರಿ? ಇಬ್ಬರೊಳಗೂ ಒಂದು ಕಾಮನ್ ಪಾಯಿಂಟ್ ಬಂತು. ಏನು? ಬೀಳ್ ಬಿಟ್ಟಿದ್ ನೆಲ ಐತಿ, ಅದ್ರ ಭಾರಿ ಮಸ್ತ್ ಬಂತ್ರಿ ಕಾಮನ್ ಪಾಯಿಂಟ್. ಇನ್ನೊಂದು ಪ್ರಶ್ನೆ ಇಡಾಕತ್ತೀನಿ. ಒಂದ್ 4 ವರ್ಷ ನಿಮ್ ಹೊಲಾನೇ ಏನು ಮಾಡಿಲ್ಲ ಅನ್ಕೊಳ್ಳೋಣ, ಬೀಳ್ಬಿಟ್ಟಿರಿ, ಹೌದ್ರಿ? 5ನೇ ವರ್ಷ ನಿಮಗ್ ತಿಳಿದಿದ್ ಯಾವ್ದೋ ಒಂದ್ ಬೆಳೆ ಮಾಡ್ತೀರಿ. ಆ ಬೆಳೆ ಚಲೋ ಬರ್ತದ ಅನಿಸ್ತದೋ, ಸರಿ ಬರಂಗಿಲ್ಲ ಅನಿಸ್ತದ? ಸರಿ ಬರುದಿಲ್ಲ ಅನ್ನೋರ್ ಕೈ ಐತ್ರಿ. ಸರಿ ಬರುದಿಲ್ರಿ? ಬರುತ್ತೆ. ಬರುದಿಲ್ಲ ಅನ್ನೋರ್ ಕೈ ಎಲ್ಲಾರು ಒಪ್ಬೋದಾ? 4 ವರ್ಷದೊಳಗೆ ಅಂತದ್ ಏನಾಯ್ತ್ರಿ ಅದು ಸರಿ ಆಗ್ಲಿಕ್ಕೆ? ಕಸ ಬೆಳೆದು ಬೇರೆಲ್ಲ ಗೊಬ್ಬರ ಆಗಿರ್ತದೆ. ಸರಿ, ನೀವು ಏನ್ ಬೆಳಿ ಮಾಡತ್ತೀರಿ ಈಗ? ಗೋವಿನ ಜೋಳದೊಳಗೆ ಏನೇನ್ ಹೊಡಿತೀರಿ? ಏನೇನ್ ಹೊಡಿತೀರಿ ಒಳಗ್? ಗೋವಿನ ಜೋಳ ಸುಡ್ಗಾಡ್ ಹೊಡಿತೀರಿ? ಒಂದ್ ಬೆಸ್ಟ್ ಐಡಿಯಾ ರೀ. ಯಾರ ನೆಕ್ಸ್ಟ್ ಕಳೆನಾಶಕ ಲಾಂಚ್ ಮಾಡಾಕತ್ತಿದ್ರೆ ಸುಡ್ಗಾಡ್ ಅಂತ ಹೆಸರಿಡ್ರಿ, ಅದಕ್ಕೆ ಬಹಳ ಜಲ್ದಿ ಕಿಕ್ ಆಫ್ ಆಗ್ತೈತೆ ಅದ್ ಬ್ರ್ಯಾಂಡ್ ನೇಮ್. ಸುಡ್ಗಾಡ್ ಕಳೆನಾಶಕ ಅಂತ ಬಹಳ ಬೆಸ್ಟ್ ನೋಡ್ರಿ. ನೀವೇ ಹೇಳಿದ್ರಿ. ನೋಡ್ರಿ ಆಗ್ಲೇ ಬರ್ದಿದ್ದೆ, ಅದಕ್ಕೆ ನೆಮ್ಮದಿ ಎಲ್ಲಿ ಹೋತದು, ಹುಡ್ಕಾಡಕತ್ತೀನಿ ಯಾರ್ದಾರ ಕಡೆ ಹೋತಾನಂತ ಹೇಳಿ. ನೆಮ್ಮದಿ ಯಾವಾಗ ಸಿಗ್ತೈತಿ? ಗೊಬ್ಬರದ ಅಂಗಡಿಗೆ ಪಾಳೆ ಹಚ್ಚಿದ್ರೆ ಸಿಗುದೈತ್ರಿ, ಏನ್ ಮನ್ಯಾಗ 2 ದನ ಬಂದ್ರೆ ಸಿಗುದೈತಿ? ಇಷ್ಟೇ ಇರೋದು ಪಾಯಿಂಟ್. ಹೌದಾ? ಸೊ ಮಣ್ಣು 4 ವರ್ಷ ನೀವು ಪಡ ಬಿಟ್ಟಾಗ ಯಾಕೆ ಸರಿ ಆಯ್ತು ಅಂತ ಕೇಳಿದಾಗ ಸಾಹೇಬ್ರು ಹೇಳಿದ್ರು, ಅಲ್ಲೇ ಎಲ್ಲ ಕಸ ಕಳೆ ಬೆಳೆದಿರ್ತೈತಿ, ಅದು ಅಲ್ಲೇ ಕಳ್ತು ಗೊಬ್ಬರ ಆಗ್ತೈತಿ, ಅದಕ್ ಚಲೋ ಆಗ್ತೈತಿ. ಹಂಗಿದ್ರ ಕಳೆ ಕೆಟ್ಟದಂತಿರು ಸೊಳ್ಳ, ಮತ್ತೆ ಯಾಕೆ ನಾಶಕ್ ತಂದೊಡೆ ಆತೈತಿ? ಸರಿ ಸರ್, ಅದೇ ಬೀಜ ಆದ್ಮೇಲೆ ಹೊಡಿಬಾರ್ದು, ಕರೆಕ್ಟ್. ನಾ ಹೇಳ್ತಾ ಇರೋದು ನಿಮ್ಗೆ ನಿಯಂತ್ರಣ ಮಾಡ್ಬೇಡ ಅಂದಿಲ್ಲಲ್ಲ ನಾನು. ಕಳೆನಾಶಕ ನೀವು ಬಳಸೋದು ಸರಿ ಅಂತೀರೋ ತಪ್ಪಂತೀರೋ? ಸರಿ, ತಪ್ಪಂತ ಗೊತ್ತಾಯ್ತು, ಮುಂದೆ ದಾರಿ ಆಯ್ತು. ಮಲ್ಚಿಂಗ್ ಕಡ್ಲಿ ಒಳಗ್ ನಾ ಹೆಂಗ್ ಮಲ್ಚಿಂಗ್ ಮಾಡ್ಲು ಅಂತ ನಾವ್ ಹಿಂದ್ಕೊಂತ, ಹೌದಿಲ್ರಿ? ಹೆಂಗ್ ಮಾಡ್ತೀರಿ? ಉಳುಮೆ ಮುಂಚೆ ಆಯ್ತು ಸರ್, ಪೀಕ್ ಆದ್ಮೇಲೆ ಹೆಂಗ್ ಮಾಡ್ತೀರಿ? ಎಡಿ ಹೊಡಿಯೋದು ಆದ್ರೂ ಬರ್ತೈತಿ, ಮತ್ತ ಆಳ್ ಹಚ್ಚುದು. ಆಳ್ ಸಿಗಾಕತ್ತಿಲ್ಲ, ಒಂದ್ ಬೆಳೆಯಿಂದ ಇನ್ನೊಂದ್ ಬೆಳೆಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕಳೆನಾಶಕ ಬರ್ಲಾರ್ದಂಗ ಕಳೆ ನಿಯಂತ್ರಣ ಅಗದಿ ಹಗರ ಆಗ್ಬೇಕು. ಆ ಎಲ್ಲಾ ಪದ್ಧತಿಗಳನ್ನ ನಿಮ್ ಹೊಲದಾಗ, ನಿಮ್ ವಾತಾವರಣಕ್ಕ, ನಿಮ್ ಪರಿಸರಕ್ಕ, ನಿಮ್ ಪರಿವಾರಕ್ಕ, ನಿಮ್ ಸಮಾಜಕ್ಕೆ ಹೊಂದ್ಕೊಳಂಗ್ ಮಾಡ್ರಿ. ಢಮ್. ಇಂಥದೇ ಮೆಥಡ್ ಅಂತಿಲ್ಲ, ನಾವು ಒಂದ್ ಮೆಥಡ್ ಮಾಡ್ತೀವ್ರಿ. ಈಗ ನಾವು ಅಂದ್ರೆ ನಾವ್ ಹುಟ್ಟು ಹಾಕಿದ್ದೇನಲ್ಲ, ನಿಮ್ ಕಡೆನೆ ಮಾಡ್ತಿದ್ವಿ. ಹತ್ತಿ ಮತ್ತೆ ಮೆಣಸಿನ ಗಿಡ ಮಾಡ್ತಿದ್ರು ಗೊತ್ತ್ರಿ ಮೊದಲ? ಹೆಂಗ್ ಮಾಡ್ತಿದ್ರಿ? ಕತ್ರಿ ಬನ್ನಿ, ನಿಮ್ ಕಡೆ ಪಗಡ್ ಸಾಲ್ ಅಂತಿರೋ ಏನಂತಿರೋ ಗೊತ್ತಿಲ್ಲ, 2 ರೀತಿಲಿ ಗಳೆ ಹೊಡಿಯೋದು, 2 ದಿಕ್ಕೊಳಗು ಚಕ್ ಬಂದಿ, ಏನಾರು ಹೆಸರು ಕೊಟ್ರು. ಇಂಥ 1000 ಇರ್ಬೋದು ಮೆಥಡ್, ಇದೇ ಒಂದೇ ಅಂತಲ್ಲ. ಅದನ್ನ ಮಾಡ್ಲಿಕ್ಕೆ ಕಳೆನಾಶಕ ನಿಮ್ ಹೊಲಕ್ ತರಲಾರ್ದಂಗ, ಕಳೆ ನಿಯಂತ್ರಣ ಅಗ್ದಿ ಸುಲಭವಾಗಿ ಆಗೋಂಗ ಏನೇನ್ ಸಾಧ್ಯ ಐತಿ ಎಲ್ಲ ಮಾಡ್ರಿ, ಹಾಕ್ರಿ. ಏನೇ ಹೇಳೋದ ಬೇಡ, ನೀವ್ ಮಾಡ್ರಿ. ನಿಮ್ ಹೊಲಕ್ ಬೇಕಂದಿದ್ ನೀವ್ ಮಾಡ್ರಿ. ನಿಮ್ಗೆ ಗೊತ್ತು ಸರ್, ನಾ ಹೇಳಿದ್ನಲ್ಲ ನಿಮ್ಗೆ ಗೊತ್ತು, ನೀವೇ ಹುಡುಕ್ಬೇಕು. ನಾ ಅದಕ್ಕೆ ಆಗ್ಲೇ ಕೇಳಿದೆ, ಉತ್ತರ ಹುಡುಕ್ಬೇಕಾ ಕೇಳ್ಬೇಕು? ಕೃಷಿ ಒಳಗೆ ಹುಡುಕ್ಲೇಬೇಕು. ಯಾಕೆ? ಎಲ್ಲರಿಗೂ ಒಂದೇ ಉತ್ತರ ಇರಕ್ ಸಾಧ್ಯನೇ ಇಲ್ರಿ. ನಾ ಬೆಳಗ್ಗೆ ನೀವು ಲೇಟಾಗಿ ಬಂದ್ರೆ ಅನಿಸ್ತದ, ನಾ ಅದನ್ನೇ ಪೀಠಕ್ಕೆ ಹಾಕಿದ್ದೆ. ನನ್ನ ಹೊಲನೇ 12 ವರ್ಷ ಆದ್ರೂ ನನಗೆ ಗೊತ್ತಾಗೋಲ್ತೀನಿ, ನಿಮ್ ಹೊಲ ನಾ ಯಾವಾಗ ಹುಡುಕ್ಲಿ? ಸಿದ್ಧಾಂತ ಏನದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಪ್ರಯತ್ನ ಮಾಡ್ಬೇಕು.
ಹೌದ್ರಿ. ನನಗೆ ಮೆಸೇಜ್ ಏನ್ ಪಾಸ್ ಮಾಡ್ಬೇಕಾಗಿತ್ತು, ನಿಮ್ ಕಡೆಯಿಂದ ಹೇಳಿಸ್ಬೇಕಾಗಿತ್ತು ಕಳೆ ಒಳ್ಳೇದ ಕೆಟ್ಟದ್ದ ಅಂತ. ಅಷ್ಟೇ ನನ್ ಕೆಲಸ ಇತ್ತು ಇವತ್ತು. ಕಳೆ ಒಳ್ಳೇದೆ ಅಂತ ನೀವೇ ಒಪ್ಕೊಂಡ್ರಿ, ಅದು ಮಣ್ಣು ಸರಿ ಮಾಡ್ಲಿಕ್ಕೆ ಬರಾಕತ್ತದ ಅಂತ ಒಪ್ಕೊಂಡಿರಿ. ಅಂದ್ರೆ ನೀವು ಮಣ್ಣು ಸರಿ ಮಾಡ್ಲಿಕ್ಕೆ ಏನೇನ್ ಗುದ್ದಾಡತ್ತಿರಲ್ಲ ಅದು ಸರಿನೋ ತಪ್ಪು? ಯಾರು ಬದಲಾಗ್ಬೇಕು? ಡನ್. ಯಾರು ಸರಿ ಆಗ್ಬೇಕು? ಮಣ್ಣು ನೀರು ಸರಿ ಆಗ್ಬೇಕೇನ್ ಮನುಷ್ಯ ಸರಿ ಆಗ್ಬೇಕು? ಡನ್. ಆಯ್ತ್ರಿ, ಇದು ಹೋಯ್ತಾ? ರೈಟ್, ನೋಡೋಣ. ನೀರಿನ ಬಹಳ ಉಪ್ಪಳ ಆಗದ ಅಂದ್ರೆ ಸೌಳ್ ನೀರು ಭೂಮಿ ಒಳಗೆ ಬಹಳ ಡೀಪ್ ಆಗಿ ಹೊಂಟೇವಿ, ಅದಕ್ಕೆ ಏನೇನ್ ಸಮಸ್ಯೆ ಆಗಕತ್ತದ, ಹೆಂಗ್ ನಾವು ಭಾರವಾದ ಯಂತ್ರಗಳನ್ನ ಗಾಡಿಗಳನ್ನ ಒಳಗ್ ತಗೊಂಡ್ ಹೊಂಟೇವಿ, ಹಂಗಂಗೆ ಹೆಂಗ್ ಬೋರ್ ನೀರ್ ಕಡಿಮೆ ಆಗ್ಲಿಕ್ಕತ್ತದ, ಕಂಪ್ಯಾಕ್ಷನ್ ಹೆಂಗ್ ಆಗ್ತೈತಿ, ಮಣ್ಣಿಂದ ಒತ್ತಡ ಬಿದ್ದು ಹೆಂಗ್ ಗಟ್ಟಿ ಆಗ್ಲಿಕ್ಕತ್ತದ, ಇದು ಎಲ್ಲಾರ ಗಮನಕ್ಕೆ ಬಂದದ್ರಿ. ವರ್ಷದಿಂದ ವರ್ಷ ನಮ್ಗೆ ಮಣ್ಣು ಗಟ್ಟಿ ಆಗ್ಲಿಕ್ಕತ್ತದ ಅನ್ನೋದು ಬಂದದ. ಯಾಕೆ ಗಟ್ಟಿ ಆಗತ್ತದ ಅನ್ಸತ್ತದ? ರಾಸಾಯನಿಕ ಗೊಬ್ಬರ ಒಂದಿರ್ಬೋದು, ಮತ್ತೆ ಭಾರವಾದ ಟ್ರ್ಯಾಕ್ಟರ್ ಹೋಗಿದ್ದು, ಮತ್ತೆ ನೀರಿನಿಂದ ಹೆಂಗೆ ಅಂತ ಸರ್? ಸೌಳ್ ನೀರ್, ಹಾ ರೈಟ್ ಇರ್ಬೋದು. ಮತ್ತೆ ಮಾಗಿ ಉಳುಮೆ ಎಷ್ಟ್ ಮಂದಿ ಮಾಡ್ತೀರಿ? ಅಂದ್ರೆ ಬ್ಯಾಸ್ಗ್ಯಾಗ ನೇಗ್ಲಾ ಹೊಡೋದ್ ದಬ್ಬಾಕವ್ರು. ಯಾಕೆ ಮಾಡ್ತೀರಿ? ಮಣ್ ಸಡ್ಲಾಗ್ಲಿ. ಮತ್ ಮಣ್ ಗಟ್ಟಿ ಆಗತ್ತಲ್ಲ ಉಲ್ಟಾ. ಹೆಂಗಿರ್ತದ ಸರ್ ಇದು ಹೊಸ ಮಣ್ಣು? ಹಾ, ಅಂದ್ರೆ ಒಳಗಿನ ಮಣ್ಣು ಮೇಲ್ ಬರ್ಲಿ, ಮೇಲಿನ ಮಣ್ಣು ಕೆಳಗ್ ಹೋಗ್ಲಿ. ಹಾ ಸರ್, ಪ್ಯಾಥೋಜನ್ ಡಿಸ್ಟ್ರಾಯ್ ಮಾಡ್ಲಿ. ಆದ್ವಾ ಸರ್ ಡಿಸ್ಟ್ರಾಯ್ ಪ್ಯಾಥೋಜನ್? ಆಗಿದ್ರೆ ನಿಮ್ಗೆ 60 ಕೆಮಿಕಲ್ ಮಾಲಿಕ್ಯೂಲ್ 1100 ಕೆಮಿಕಲ್ ಮಾಲಿಕ್ಯೂಲ್ಗೆ ಯಾಕೆ ಬರ್ಬೇಕಿತ್ತು? ಯಾಕೆ ವರ್ಷದಿಂದ ವರ್ಷಕ್ಕೆ ರೋಗ ಜಾಸ್ತಿ ಆಗ್ತಾ ಇದೆ? ಯಾಕೆ ವರ್ಷದಿಂದ ವರ್ಷಕ್ಕೆ ಕೆಮಿಕಲ್ ಅಂಗಡಿಯೊಳಗೆ ಕೆಮಿಕಲ್ಗಳು ಜಾಸ್ತಿ ಆಗ್ಲಿ? ಅಲ್ಲಿಗೆ ನೀವು ಮಾಡ್ತಾ ಇರೋ ಉಳ್ಮೆ ದಬ್ಬಾಳಿಕೆ ಅಂದ್ರ ಇಲ್ಲ ಅಂದ್ರ ಆದ್ರೆ ಭೂಮಿಗೆ ನಾವು ವರ್ಷ ಕೆಮಿಕಲ್ ಹಾಕೋದು ಬೆಳೆದು ಅದಕ್ಕೆ ರೆಸ್ಟ್ ಕೊಟ್ಟಪ್ಪ ಅಂದ್ರೆ ಅದು ಸ್ವಲ್ಪ ಆರೋಗ್ಯವಾಗಿ ಇರ್ಬೇಕಂತ ಯೋಚನೆ ಮಾಡ್ತೀವಿ. ಬರೋಬರ್. ಅದಕ್ಕೆ ನಾವು ಕೊಡಕ ತಯಾರಿಲ್ಲ. ಕರೆಕ್ಟ್. ಯಾರು ಸರಿ ಆಗ್ಬೇಕು ಮತ್ತೆ ಅದೇ ಪ್ರಶ್ನೆ. ಅಲ್ಲ, ಆದ್ರೆ ಅದರಿಂದ ಮತ್ತೆ ಉತ್ಪನ್ನಗಳು ಅದಕ್ಕೆ ಅವಲಂಬನೆ ಜಾಸ್ತಿ ನಾವು ಅಂತ. ಸರಿ ಸರ್, ಆಗಿದೆ. ಈಗಾರು ಸಮಾಧಾನ ಆಯ್ತು, ನಿಮ್ ಪ್ರಕಾರನೇ ಬರ್ತೀನಿ. ಇಷ್ಟೆಲ್ಲ ಮಾಡಿರಲ್ಲ, ಸಮಾಧಾನ ಸಿಕ್ತಾ? ಉತ್ಪನ್ನ ಸಿಕ್ತಾ? ಲಾಭ ಸಿಕ್ತೇನ್ರಿ? ಹೇಳ್ರಿ ನೀವು. ಅದು ಇಲ್ಲ ಅಷ್ಟ. ಯಾಕೆ ಮತ್ತೆ ಎರಡು ನೀವೇ ಹೇಳಿದ್ರೆ ನಾ ಉತ್ತರ ಹೆಂಗ್ ಕೊಡೋದು ಹೇಳ್ರಿ? ನಾ ಕಾಯಿನ್ ಹಾರಿಸ್ತೀನಿ, ಚಿತ್ತು ನಂದೆ, ಪಟ್ಟು ನಂದೆ. ಹಾ, ಮಾಗಿ ಮಾಡಿದ ವರ್ಷ ಕಳೆ ಬರೋದು ಒಂದ್ ವರ್ಷ. ರೈಟ್. ಮಾಗಿ ಉಳ್ಮೆ ಶುರು ಯಾಕಾಯ್ತು ಹೇಳ್ರಿ? ಅಲ್ಲ, ಮಾಗಿ ಉಳ್ಮೆ ಯಾವಾಗ ಮಾಡ್ತಿದ್ರಿ? ಯುಗಾದಿ ಮಳೆ ಬೀಳೋಕಿನ ಮೊದ್ಲಂತೂ ಮಾಡ್ತಿರಿ. ಅದಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರಿ? ಕುಂಟಿಲೆ ಹರಗ್ತಿದ್ರು ಬರೀ ಅಷ್ಟೇ. ಹೌದ್ರಿ? ಯಾರ ಹಳೆ ರೈತರು ಇದ್ರೆ ನಾ ತಪ್ಪು ಹೇಳಿದ್ರೆ ಸರಿ ಮಾಡ್ರಿ, ದಯಮಾಡಿ. ಸರಿ, ಅದು ಸರಿ. ಅವ್ರ ಏನ್ ನೇಗ್ಲು ಡಬ್ಬ ಹಾಕ್ಲಿಲ್ಲ ಬಿಸಿಲಿಗೆ ಒಣಗ್ಲಿ ಅಂತ ಹೇಳಿ ಅಷ್ಟ. ಹಾ, ಅಷ್ಟು ಉದ್ದ ಬೇರೆಯವ್ರು ಹೊಂಟೈತ್ರಿ ನಮ್ದು. ಹಾ ರೀ, ಹಾ, ಇಳಿಸೇ ಹೊಡಿಲಿಲ್ಲ. ಹಂಗಾಗಿ ಏನಾಗದೆ, 25 HP ಟ್ರಾಕ್ಟರ್ ಇದ್ದಿದ್ದು 50, 60, 80, ಈಗ 100. ಆದ್ರೂ ಮಣ್ಣು ಗಟ್ಟಿ ಆಗಿಲ್ಲ. ಆಗೈತ್ರಿ? ಮೃದು ಆಗಿಲ್ಲ. ಮೃದು ಆಗಕ್ ಏನ್ ಬೇಕಾಗಿತ್ತು ಹಂಗಿದ್ರ ಮಣ್ಣಿಗೆ? ಮಣ್ಣು ಸಡ್ಲಾಗ್ಲಿ ಅಂತ ಗಳೆ ಹೊಡ್ಯಾತೀನಿ ಅಂದ್ರಲ್ಲ, ಮತ್ ಮಣ್ಣು ಗಟ್ಟಿ ಯಾಕಾಗತ್ತಿತ್ತು ನೀವಂದ್ರಲ್ಲ ಸಾಹೇಬ್ರ? ಸಗಣಿ ಗೊಬ್ಬರ ಬೇಕ್ರಿ. ಸಗಣಿ ಗೊಬ್ಬರ ಹಾಕ್ತೇನೆ, ಆದ್ರೂ ನೇಗ್ಲು ಹೊಡ್ಕೊಂತ ಹೋದ್ರ ಉಪಯೋಗ ಇಲ್ಲ. ಹಾಲು ಕಾಯಿಸ್ತೇನೆ, ನಿಂಬೆ ಹಣ್ಣು ಹಿಂಡ್ತೇನೆ, ನಂಗೆ ಬ್ಯಾಲೆನ್ಸ್ ಮಾಡ್ಬೇಕು. ಮೋಸ್ಟ್ಲಿ ಅದೊಂದು ಕಾಮನ್ ಜನರಲ್ ಪ್ರಾಕ್ಟೀಸ್ ಆಗಿರ್ಲಕ್ಕಿಲ್ಲ, ಸ್ಪೆಸಿಫಿಕ್ ಸಿಚುವೇಶನ್ ನೋಡಿ ಅದನ್ನ ಯೂಸ್ ಮಾಡ್ತಿದ್ರು. ಸರಿ ಅದ ಸರ್, ವಂಡರ್ಫುಲ್ ಪಾಯಿಂಟ್. ಅದನ್ನೇ ಚರ್ಚೆ ಮಾಡೋಣ್ರಿ ಒಂದ್ 2 ಸೆಕೆಂಡ್. ಕರೆಕ್ಟ್. ಅಂದ್ರೆ ಯಾಕೆ ಶುರು ಆಯ್ತು? ನಾರ್ಮಲ್ ಏನ್ ಹೇಳ್ತಾರ್ರಿ, ನೇಗ್ಲಾ ಹೊಡೆದಿದ್ ವರ್ಷ ಬಹಳ ಚಲೋ ಬರ್ತದ ಪೀಕ್, ಅದು ಬೆಳಿ ಚಲೋ ಆಗ್ತದ, ಮಣ್ಣು ತಾಕತ್ ಆಗ್ತದ, ಮಣ್ಣು ಖಾರ ಆಗ್ತೈತಿ ಅಂತ. ಏನಿದ್ ಮಣ್ಣು ಖಾರ ಆಗೋದಂದ್ರ? ನಮ್ ಕಡೆ ಬಾಳ ಹೇಳ್ತಾರ, ಮಣ್ಣು ಬಿಸಿಲಿಗೆ ಬೀಳ್ಬೇಕ್ರಿ, ಮಣ್ಣು ಖಾರ ಆಕೈತದು, ಆ ಮಣ್ಣು ಚಲೋ ಆಗ್ತೈತೆ. ಮಣ್ಣು ಚಲೋ ಆಗುದಾಗಿದ್ರೆ ಬಿಸಿಲಿಗೆ ತಾನೇ ಡಬ್ಬ ಹೊಡ್ಕೊಂಡ್ ಬಿದ್ಬಿಡ್ತಿತ್ತಲ್ಲ ಅದು. ಹಾ, ಯಾವಾಗಾರು ಒಂದು ಮಣ್ಣು ಬೇಸಿಗೆ ಬಿಸಿಲಿಗೆ ತೆರ್ಕೊಂಡ್ ಬಿದ್ದಿದ್ದು ಅಥವಾ ಮಳೆಗಾಲ ಬಿಸಿಲಿಗೆ ತೆರ್ಕೊಂಡ್ ಬಿದ್ದಿದ್ದು ಎಲ್ಲರೂ ನೋಡಿರಿ, ಏನಾರು ಒಂದು ಕಸ ಕಡ್ಡಿ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಿರ್ತದ, ಅದು ಮುಚ್ಕೊಳಕ್ಕೆ ಪ್ರಯತ್ನ ಮಾಡ್ತದೆ, ನಾವು ಮತ್ತು ತೆಗಿಯಕ್ಕೆ ಪ್ರಯತ್ನ. ಸಿಂಪಲ್ ಥಿಯರಿ ಅದ ರೀ. ಈಗ ಹಿಂಗೂ ನೋಡೋಣ, ಈ ಕಲ್ಲೈತಿ,
ಕಲ್ಲ ಅದ ರೀ ಆಯ್ತು. ಇದ್ರ ಮೇಲೆ ಬಿಸಿಲು ಮಳೆ ನೀರು ಎಲ್ಲ ಬೀಳತೈತಿ. ಇದ್ರ ಮೇಲೆ ಯಾಕೆ ಕಳೆ ಹುಟ್ಟಾತಿಲ್ಲ? ಸರಿ, ಹಾ ಗಟ್ಟಿ ಐತಿ. ಸರಿ, ಇಲ್ಲಿ ಮಣ್ಣು ಐತ್ರಿ, ಇಲ್ಲೇ ಬಾಜುಕ್ ಪೂರ್ತಿ ಉಸುಕೈತಿ ಮರಳು. ಈ ಮರಳೊಳಗೆ ಯಾಕೆ ಕಳೆ ಹುಟ್ಟಾತಿಲ್ಲ? ಅಲ್ಲೂ ಮಳಿ ನೀರು ಬಿಸಿಲು ಎಲ್ಲ ಬೀಳತ್ತೆ. ಯಾಕಿಲ್ಲ ಸರ್? ನಾನು ಅನಲೈಸ್ ಮಾಡ್ಕೊಡ್ತೀನಿ. ಅದಾವೆಲ್ಲ ಗಾಳಿ ಇರುತ್ತೆ ಗಾಳಿನೂ ಅದ ರೀ, ಮರಳೊಳಗೆ ಜಾಸ್ತಿ ಗಾಳಿ ಅದ. ಇದಕ್ಕೆ ಪೂರಕತೆ ಅಂತ ಹೇಳಿ ಕರಿತೀವಿ, ಕಂಪ್ಯಾಟಿಬಿಲಿಟಿ ಇಂಗ್ಲಿಷ್ ಒಳಗ್ ಪದ. ಮಣ್ಣಿಗೆ ತನಗ್ ಬ್ಯಾಡ್ ಆಗಿದ್ರೆ ಕಳೆನೆ ಬೆಳೆಸ್ತಿರ್ಲಿಲ್ಲ ಅದು. ಹೌದನ್ರಿ ಇಲ್ಲಂದ್ರಿ? ತನಗ್ ಬೇಕಾಗ್ಯದ, ತಾನೇನೋ ಸರಿ ಮಾಡ್ಕೊಳ್ಬೇಕಾಗ್ಯದ. ಹಂಗಾಗಿ ನೀವು ಹೊಲದ ಪೂರ್ತಿ ನೀವು ನೋಡಿದ್ರ ಒಂದೇ ತರ ಕಳೆ ಇರ್ತದನು? ಮುಂಗಾರಿ ಒಳಗಿದ್ ಕಳೆ ಹಿಂಗಾರಿಗೆ ಇರ್ತದನ್ರಿ? ಯಾಕೆ ಬೇರೆ ಬೇರೆ ಅದ? ಒಂದ್ ಫ್ಯಾಕ್ಟರ್, ಪಿ ಎಚ್ ಸರಿ ಮಾಡ್ಕೊಳಕ್ ಏನೋ ಒಂದ್ ಕಳೆ ಬೆಳೆಸ್ತಾ ಇರ್ಬೋದು. ನೀರ್ ನಿಲ್ಲುವಲ್ಲಿ ಒಂಥರ ಕಳೆ ಬರ್ತಾ ಇರ್ಬೋದು. ಅದು ಜೌಗ್ ಆಗ್ಯದ, ಇಲ್ಲಿ ಜೌಗ್ ಸರಿ ಮಾಡ್ಬೇಕಂತ ಅದು ಗುದ್ದಾಡ್ತಿರ್ತದೆ. ಕೆಲವೊಂದಿಷ್ಟು ಕಳೆ ಗಟ್ಟಿ ನೆಲನ ಸಡ್ಲ್ ಮಾಡ್ಲಿಕ್ಕೆ ಬರ್ತಿರ್ತದೆ. ಕರ್ಕಿ ನೋಡ್ರಿ, ನೀವು ಯಾವಾಗ್ಲೂ ಗಟ್ಟಿ ನೆಲದೊಳಗ ಜಾಸ್ತಿ ಬೆಳಿತಿರ್ತೀರಿ. ಎಲ್ಲಿ ನೀವು ಓಡಾಡ್ತಿರ್ತೀರಿ, ಎಲ್ಲಿ ಬದು ಮಾಡಿರ್ತೀರಿ, ಎಲ್ಲಿ ಗಾಡಿ ಬಾಳ ಅಡ್ಡಾಡ್ಸಿರ್ತೀರಿ, ಅಥವಾ ಎಲ್ಲಿ ಗೊಬ್ಬರ ಜಾಸ್ತಿ, ರಾಸಾಯನಿಕ ಗೊಬ್ಬರ ಜಾಸ್ತಿ ಬಿದ್ದಿರ್ತದ ಆ ಭಾಗದ, ಅಥವಾ ಎಲ್ಲಿ ನೀರ್ ಬಾಳ್ ನಿಂತ ಅದು ಗಟ್ಟಿ ಆಗ್ತಿರ್ತದ. ಇವತ್ ಬೆಳಗ್ಗೆ ವಾಕಿಂಗ್ ಹೋದಾಗ ಅದೇ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಮಣ್ಣು ಚಲೋ ಐತೆ ಕೆಟ್ಟ ಐತೆ ಅಂತ ಹೇಳಿ ಟೆಸ್ಟ್ ಮಾಡಾಕ ನಿಮ್ ಕಡೆ ಏನೇನ್ ಟೂಲ್ ಇರ್ಬೋದು? ನೀವು ಹೊಲದಾಗೆ ನಿಂತು ಅಗದಿ ಸರಳಾಗಿ, ಏನು ಖರ್ಚಿರ್ಲಾರ್ದ ಅಗದಿ ಸರಳ ಟೂಲ್ ಯಾವ್ದಂತೀರಿ? ಕೈಗೆ ಹಿಡ್ಕೊಂಡು ಮೆದು ಇರ್ಬೋದು. ನಾನ್ ನೀರ್ ಹಾಕೊಟ್ಟೆ ಸರ್, ಮೆದು ಹತ್ತ, ಆಮೇಲೆ ಒಣಗ್ದಾಗ ನೋಡ್ಬೋದು. ಸರಿ, ನಿಮ್ಗೆ ಸೆನ್ಸ್ ಅಷ್ಟು ಅಂದ್ರೆ ಅಷ್ಟು ಸೂಕ್ಷ್ಮ ಅದಿರಿ, ಆ ಸೆನ್ಸಿಟಿವಿಟಿ ಅದ ಅಂದ್ರೆ ನೋಡ್ಬೋದೇನೋ. ಸರಿ, ಒಂದು ಸೂಪರ್. ಯಾರು ಹೇಳಿದ್ರಿ ಸರ್? ಹಾ, ವಂಡರ್ಫುಲ್. ನಿಮ್ಗೊಂದು ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ. ಬಹಳ ಸರಳ ಇದ್ರಿ. ಒಂದು 3x3 ಅಡಿ ಅಥವಾ ಒಂದು 5x5 ಅಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಆಯ್ಕೆ ಮಾಡ್ಕೊರಿ. ಅದ್ರೊಳಗೆ ಎಲ್ಲಾ ತರ ಕಸ ಬೆಳೆ ಆತದ, ಹುಲ್ಲು ಬೆಳೆ ಆತದ, ಅಗಲ್ ಎಲಿದ್ ಬೆಳೆ ಆತದ, ಗೆಡ್ಡೆ ಗಣಸ ಅಂದ್ರೆ ಒಳಗ್ ಬೇರ್ ಬಿಡೋದ್ ಬೆಳೆ ಆತದ, ಹರಡುದ್ ಬೆಳೆ ಆತದ, ಎತ್ರ ಹೋಗುದ್ ಬೆಳೆ ಆತದ. ಅಂದ್ರೆ ನಿಮ್ ಹೊಲ ಎಲ್ಲಾ ಬೆಳೆಯಕ್ಕೂ ಗಟ್ಟಿ ಅದ. ಏನ್ ನೀವು ಯಾವ ಬೆಳಿ ಮಾಡ್ಬೇಕಂತೀರಿ ಆ ಬೆಳಿ ಬರ್ಲಿಕ್ಕೆ ಅದ್ ರೆಡಿ ಅದ. ಒಂದೇ ತರ ಕಳೆ ಬೆಳೆದಿದ್ರ ಅವಾಗ ಯಾವ ಮಣ್ಣು ಚಲೋ ಅಂದ್ರು? ಎಲ್ಲಾ ತರ ಕಳೆ ಬೆಳೆದಿದ್ ಮಣ್ಣು ಚಲೋ ಅಂದ್ರು, ಒಂದೇ ಕಳೆ ಬೆಳೆದಿದ್ ಮಣ್ಣು ಚಲೋ ಅಂದ್ರು? ಯಾವ ಮಣ್ಣು ಟೆಸ್ಟ್ ಮಾಡ್ಸೋಣ್ರಿ ಈಗ? ಯಾವ ಮಣ್ಣು ಸರಿ ಮಾಡೋಣ? ಮತ್ತೇನೇನ್ ಸರಿ ಮಾಡೋಣ ಹೇಳ್ರಿ ಈಗ ಒಂದೊಂದೇ. ನೀರ್ ಸರಿ ಮಾಡೋಣ. ಹೆಂಗ್ ಸರಿ ಮಾಡೋದ್ರಿ? ಕೋವಿಡ್ ಲಾಕ್ಡೌನ್ ಆದಾಗ 20 ದಿವಸದಾಗ ಗಂಗಾ ನದಿ ಶುದ್ಧ ಆಗ್ಬಿಟ್ಟಿದ್ಲು. ಈ ಕೋವಿಡ್ ಹೋಗಿ 7-8 ವರ್ಷ ಆಯ್ತು. ರೊಕ್ಕ ಹಾಕ್ತಿವಿ, ಮಷಿನ್ ತಂದೆ ತರ್ತೀವಿ, ಆದ್ರೂ ಶುದ್ಧ. ಗಂಗಾ ನದಿನ್ ಬಿಡ್ರಿ, ನಮ್ಮ 3 ಕೆರೆ ಶುದ್ಧ ಆಗ್ಬೋದು. ಗಾಳಿ ಕೊಪ್ಪಳದವ್ರಂತೂ ಮಾತಾಡ್ಲೇಬಾರ್ದು ಅದನ್ನ ನೋಡ್ರಿ. ಏನ್ ಮಾಡಿದ್ರೆ ಎಲ್ಲಾ ಸರಿ ಆಗ್ತಾವ ಅನ್ಸಾತದ. ಸುಮ್ನೆ ಇರ್ಬೇಕು. ಜೀವನ ಅಂದ್ರೆ ಏನ್ ಹೇಳ್ರಿ? ರೊಕ್ಕ ಮಾಡೋದ್ ಜೀವನ ಅಂತೀರಿ? ಬೇಕು, ಬೇಡ ಅಂದಿಲ್ಲ. ನಾ ಎಲ್ಲಿ ಬೇಡ ಅಂದಿಲ್ಲ. ಜೀವನ ಅಂದ್ರೆ ಏನ್ ಹೇಳ್ರಿ ನಂಗೆ ಅಂದೆ. ಹಾ, ಹೆಂಗ್ ಬದುಕೋದು? ಒಳ್ಳೆ ನೀರ್ ಕುಡಿದ್ ಬದುಕೋದ, ಅಥವಾ ಫ್ಯಾಕ್ಟ್ರಿ ಕೊಟ್ಟು ನೀರ್ ಹಾಳು ಮಾಡಿ ಆಮೇಲೆ ಬದುಕೋದ? ಹಾ, ಬಂತು, ಆಯ್ತು. ಬದುಕ್ ಸರಿ ಆಯ್ತಾ? ಜೀವನ ಆಯ್ತಾ? ಹೆದರ್ಬೇಡ್ರಿ, ಆರಾಮಾಗಿ. ಸರಿ, ನೀರ್ ಸೌಳೆ ಯಾಕೈತಂದ್ ಮೊದಲು ಹೇಳ್ರಿ, ಆಮೇಲೆ ಸುದ್ದಿ ಮಾಡೋಣ. ಹಾ ಹಾ, ಸರಿ ಸರಿ. ಈಗ ಮನುಷ್ಯರಾಗಿ ನಾವು ನೀರನ್ನ ಹೆಂಗ್ ಶುದ್ಧಿ ಮಾಡ್ಬೇಕು, ಯಾವ ರೀತಿ ಹಾ ಪಾಯಿಂಟ್ ಮುಗೀತು. ಅಲ್ಲ ಸರ, ಈಗ ಕೊಯ್ಡ್ ನೀರ್ ಮಳೆ ನೀರನ್ನ ಶೇಖರಣೆ ಮಾಡಿ ಶುದ್ಧ ಆಗತ್ಕರೆ. ಬಟ್ ನಮ್ಮ ಏರಿಕೆ ಜಾಗದಾಗ ಇತ್ತಪ್ಪ, ಈ ದಿಬ್ಬದಾಗ ಇತ್ತು, ಅಲ್ಲಿ ಸೌಳ್ ನೀರ್ ಇತ್ತು, ಅದನ್ನ ಶುದ್ಧಿ ಮಾಡೋದೇ ಚಲೋ ನೀರ್ ಮಾಡೋದೇ. ಕರೆಕ್ಟ್, ಬರೋಣ. ಈಗ ಸೌಳ್ ನೀರಿಂದಾನೆ ಭೂಮಿ ಸಾಕಷ್ಟು ಕೆಡ್ತಾ ಇದೆ. ಅಲ್ಲ, ಸೌಳ್ ನೀರ್ ಬಳಸಾತೀರ ಅಂತ ಕೆಡಾಕತ್ತದ. ಸೌಳ್ ನೀರ್ ಇದ್ದಿದ್ದಕ್ಕೆ ಕೆಡಾಕತ್ತಿಲ್ಲ. ಅದು ಇದ್ದಲ್ಲಿ ಇದ್ರೆ ಸುಮ್ನೆ ಇರ್ತೈತ ಅದು. ಯಾಕೆ ಮಳಿ ನೀರಿಲ್ಲ ನಿಮ್ಗೆ? ನೀವು ಮಳಿ ಮೇಲೆ ಆಯ್ತು. ಈಗ ನಾ ಕೇಳ್ಲಿಕತ್ತೀನಿ, ಹಿಂಗ್ ನೋಡೋಣ.
ಅಗ್ರಿಡ್ ಒಪ್ಪಿದೆ ನಾ ನಿಮ್ದು ಹೊಲ ಮ್ಯಾಲ ಐತಿ ದಿಬ್ಬದ ಮೇಲೆ ಐತಿ ಸೌಳ್ ಐತಿ ನಾ ಅದನ್ನ ಶುದ್ಧ ಮಾಡ್ಬೇಕನ್ನಾಗತ್ತೀನಿ ಸರಿ ಅದು. ಈಗ ನೀವು ಸೌಳ್ ನೀರು ಬಳಸ್ಕೋ ಅಂತ ಹೊಂಟಿರಿ ಹೌದ್ರಿ. ಈ ಕಡೆ ಮಣ್ಣ ಇದೆ ನಿಮ್ದು. ಇದನ್ನ ಬಳಸ್ಕೊಂತ ಹೋದಂಗ ಇದು ಚಲೋ ಹಾಕೋಂತ ಹೋಗ್ತೈತಂದ್ರಿ. ಸರಿ, ಒಂದ್ 10 ವರ್ಷ ಆದ್ಮೇಲೆ ನೀವು ನಾ ಬದುಕ್ಬೇಕು ಅಂತ ಹೇಳಿ ಬಳಸ್ಕೊಂತ ಹೊಂಟಿರಿ, ಏನಾಯ್ತು? ನೀರು ಹೋಯ್ತು, ಮಣ್ಣು ಹೋಯ್ತು. ಅದೇ ಸರ ಎರಡು ಹೋಗ್ತಾ ಇದಲ್ಲ, ನಾವ್ ಏನ್ ಮಾಡ್ಬೇಕು? ಹಾ, ಅಲ್ಲಿಗೆ ನಿಮಗೆ ಬೇರೆ ದಾರಿ ಇಲ್ಲ, ಮಳೆ ಮೇಲೆ ಬರ್ಬೇಕು. ನಾನೇನು ಈಗ ನೀವ್ ಹೆಂಗ್ ಹೇಳೋದಾಗತ್ತಂದ್ರೆ, ಸರ್ ನಾಳಿಂದ ನಂಗೆ ಸೂರ್ಯ ಬೇಡ ಸರ್, ಸಮುದ್ರಕ್ಕೆ ನಾ ಬರ್ನರ್ ಹಚ್ತೀನಿ, ನೀರ್ ಆವಿ ಮಾಡ್ತೀನಿ, ಮೋಡ ಮಾಡಿಸ್ತೀನಿ, ಮಳೆ ತರಿಸ್ತೀನಿ ಅಂತ ನಾ ಹೇಳಕತ್ತೀನಿ. ಅದು ಆಗದೆ ಇರೋ ಕೆಲಸ, ನಮ್ದು ಅದ್ರ ಮೇಲೆ ಹಿಡ್ತಾ ಇಲ್ಲ ಅಂತ. ನಾನೊಬ್ಬ ರೈತ, ನಂದು 1 ಎಕರೆ ಹೊಲ ಇದೆ. ಸರಿ ಸರಿ ಸರ್ ಇನ್ನೊಂದೇನಂದ್ರೆ ಇವರು ಸ್ವಲ್ಪ ಈಗ ಸೀತಾಫಲ, ಕ್ಯಾಶ್ಯೂ ಕಡಿಮೆ ಸೌಳು ತಡ್ಕೊಂತವೆ, ನೀರುನು ಕಡಿಮೆ, ಬೆಳೆನ ಮಾಡ್ಬೋದು. ಸರಿ ಸರ್, ಅದು ಕ್ರಾಪ್ ತಡ್ಕೊಂತೈತೆ ಕರೆಕ್ಟ್, ಮಣ್ಣು ಏನಾಗ್ತದ ಮುಂದೆ ಹೋಗಿ? ಅಲ್ಲ ನೀವ್ ಅಂದಂಗೆ ಒಂದು ಆ ನೀರ್ ಕೊಡೋದ್ ನಿಲ್ಸ್ಬೇಕು, ಹಾ. ಬಟ್ ರೈತ ಉಳಿಬೇಕಂತಂದ್ರೆ ಹಾ. ಸೌಳು ತಡ್ಕೊಳೋದು ಮತ್ ಕಡಿಮೆ ನೀರ್ ಬೇಕಂತ ಈಗ. ಸರಿ, ಇದನ್ನ ಹಿಂಗೂ ನೋಡ್ಬೋದನ್ರಿ, ಈ ಮಳೆಗ್ ತಕ್ಕಂಗ್ ಬೆಳೆ ಆಯ್ಕೆ ಮಾಡಿದ್ರೆ ನೀವೀಗ ಸದ್ಯಕ್ಕೆ ಏನ್ ಮಾಡತ್ತೀರಿ, ನಂಗೆ ಇಂಥದೇ ಬೆಳೆ ಬೇಕು, ಯಾಕಂದ್ರೆ ಮಗಲ್ದಾವ್ ಅಂತದ್ ಬೆಳೆ ಆತನ, ನಾನು ಅದನ್ನೇ ಬೆಳಿತೀನಿ, ಅದರಿಂದ ನಾ ದುಡ್ಡು ಮಾಡ್ತೀನಿ ನಾತಿ. ಅದು ಫೇಲ್ ಸರ್. ಇದು ಬೆಳೆ ಅದಕ್ಕೆ ತಕ್ಕಂತ ಕ್ರಾಪ್ ಪ್ಯಾಟರ್ನ್ ಬೆಳೆ ಬದಲಾವಣೆ ಮಾಡ್ಬೇಕು, ಬೇರೆ ದಾರಿ ಅದೇನ್ರಿ? ಮಳೆ ಆಶ್ರಿತ ಬೆಳೆಗಳನ್ನು ಬೆಳಿ, ಇದು ಒಂದು ದಾರಿ. ನಿಮಗೆ ದುಡ್ಡು ಎಲ್ಲದ ಅನಿಸ್ತದ? ಕೃಷಿಯೊಳಗ ಐತ್ ಅನಿಸ್ತದ ರೊಕ್ಕ? ಐತ್ರಿ. ಎಷ್ಟ್ ಮಂದಿಗೆ ಅನಿಸ್ತದ ಕೃಷಿಯೊಳಗ ರೊಕ್ಕ ಐತಂತ ಹೇಳಿ? ಒಂದು ದನ ಕಾಲಿಟ್ಟಾಗ ಹೆಂಗ್ ಇಂಪ್ರೆಷನ್ ಬೀಳ್ತೈತ್ರಿ? ಎತ್ತಿನ ಕೆಲಸ ಹಗರಾಗಕ್ಕೆ ಏನಾರ ಒಂದರ ಪ್ರಯತ್ನ ಮಾಡಿವ? ನೀವು ಊರ್ನೆಲ್ಲ ಬದಲ್ ಮಾಡಕ್ ಬಂದಿರೋ, ನೀವು ಬದಲಾಗಕ್ ಬಂದಿರೋ. ನನ್ನಂತವ್ರು 10 ಮಂದಿ ಬಂದ್ ಪಂಟ್ ಹೊಡೆದ್ರು ಕೆಲಸ ಆಗುದಿಲ್ಲ, ನೀವು ಆಚರಣೆಗೆ ತರ್ದಿದ್ರ.